ನೀವು ಅಬ್ಸರ್ವ್ ಮಾಡ್ತಾ ಇರ್ಬೋದು ಎಷ್ಟು ಸ್ಪೈಸಿ ಆಗಿರುತ್ತೋ ಗೈಸ್. ನನಗಂತೂ ಭಯ ಶುರು ಆಗ್ತಿದೆ. ಹಾಂ ಇನ್ನೆಲ್ಲ ಫುಲ್ ಬೀಜ ಬೀಜ. ಹೆವಿ ಸ್ಪೈಸಿ ಇದೆ. ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಗೈಸ್. ಇವತ್ತು ನಾನು ನಮ್ಮ ಅಣ್ಣ ಜೊತೆ ಲಾಸ್ಟ್ ಟೈಮ್ ನೋಡಿದ್ದೀರಾ, ನಾನು ಜುಡಿಯೋಗೆ ಹೋಗ್ಬಿಟ್ಟು ಅಲ್ಲಿ ಶಾಪಿಂಗ್ ಎಲ್ಲ ಮಾಡ್ಕೊಂಡು ಬಂದಿದ್ದೆ. ಸೊ ಅದಕ್ಕೆ ನಮ್ಮ ಅಣ್ಣ ಒಂದು ನೂಡಲ್ಸ್ ಪ್ಯಾಕೆಟು ತೊಗೊಂಡ್ಬಂದಿದ್ರು. ಸೊ ನಾನು ಇವಾಗ ನೀರು ಇಕ್ಕಿದ್ದೀನಿ, ಅದರಲ್ಲಿ ಒಂದು 3 ಮೆಣಸಿನ್ಕಾಯಿನ ಹಾಕಿದ್ದೀನಿ. ಏನು ಬೇಕು, ಏನೋ ಬೇಕೋ ನಿಮಗೆ? ನೀರು ಬೇಕಂತ ಸ್ವಲ್ಪ ನೀರು ಕೊಡೋಣ ಫಸ್ಟು, ಆಮೇಲೆ ಹೇಳ್ತೀನಿ ಏನಂತ. ಇರಿ, ನಾನು ಏನಾದರೂ ವೀಡಿಯೋ ಸ್ಟಾರ್ಟ್ ಮಾಡಿದಾಗ ನಮ್ಮ ಮನೇಲಿ ಇದೊಂದು ಶುರು ಆಗಿರುತ್ತೆ. ಸೊ ಬ್ಲಾಗರ್ಸ್ಗೆಲ್ಲ ಇದೇ ಥರ ಆಗಿರ್ಬೋದು ನನ್ನ ಥರನೇ. ನಾನು ಏನಂದರೆ ಇವಾಗ ನೀರಿಗೆ ಬಿಟ್ಟು ಅದರಲ್ಲಿ 3 ಮೆಣಸಿನ್ಕಾಯಿನ ಕಟ್ ಮಾಡಿಬಿಟ್ಟು ಚಿಕ್ಕದಾಗಿ ಹಾಕಿದ್ದೀನಿ. ಸ್ವಲ್ಪ ಸ್ಪೈಸಿಯಾಗಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡಿ ಯಾವ ಥರ ಮಾಡ್ತೀನಿ ಈ ಮ್ಯಾಗಿನ ಅಂತ. ಇವಾಗ ಅದು ಮ್ಯಾಗಿ ತುಂಬ ಸ್ಪೈಸಿಯಾಗೆ ನಾನು ಮಾಡೋದು, ಬಿಕಾಸ್ ನನಗೆ ಸ್ಪೈಸಿ ಅಂದರೆ ತುಂಬ ಇಷ್ಟ. ಮಾಡ್ತಾಯಿದ್ದೀನಿ, ಅದು ಟೇಸ್ಟ್ ಮಾಡಿ ನೋಡೋಣ ಯಾವ ಥರ ಇರುತ್ತೆ ಅಂದ್ಬಿಟ್ಟು. ನಾನು ಹೋಗ್ಬಿಟ್ಟು ಲೇಸ್ಗಳು ತೊಗೊಂಬಂದಿದ್ದೀನಿ. ಅಂಗಡಿಗೆ ಹೋಗ್ಬಿಟ್ಟು ಲೇಸ್ ಎಲ್ಲ ತೊಗೊಂಬಂದಿದ್ದೀನಿ. ನೋಡಿ ಗೈಸ್. ಸೊ ಇವಾಗ ಮೆಣಸಿನ್ಕಾಯಿ ಸ್ವಲ್ಪ ಕಲರ್ ಬರಲಿ, ಅದಕ್ಕೆ ಯಾವ ಕಲರ್ ಬರುತ್ತೆ ಅಂದರೆ ಗ್ರೀನ್ ಆಗಿದೆ ಅಲ್ವಾ, ಒಂಥರ ಸಪ್ಪೆ ಥರ ಕಾಣಿಸುತ್ತೆ. ಸೊ ಅವಾಗ ಅದು ಆಗಿದ ತಕ್ಷಣ ನಾನು ಟೇಸ್ಟ್ ಮಾಡಿ ನೋಡೋಣ ಯಾವ ಥರ ಆಗುತ್ತೆ ನನ್ನ ಮ್ಯಾಗಿ ಅಂತ ಗೈಸ್. ನೋಡಿ ಮೆಣಸಿನ್ಕಾಯಿ ಯಾವ ಥರ ಕಲರ್ ಆಗ್ತಿದೆ ಅಂತ ನೀವು ಅಬ್ಸರ್ವ್ ಮಾಡ್ತಾ ಇರ್ಬೋದು. ಎಷ್ಟು ಸ್ಪೈಸಿ ಆಗಿರುತ್ತೋ ಗೈಸ್, ನನಗಂತೂ ಭಯ ಶುರು ಆಗ್ತಿದೆ. ನಾನು ಈ ಥರ ನಮ್ಮ ಫ್ರೆಂಡ್ಸ್ಗಳೆಲ್ಲ ಬರ್ತಿದ್ರು ಕಾಲೇಜಿಂದ, ಇಲ್ಲಿ ಬಂದು ಇವರೆಲ್ಲ ಅಲ್ಲಿ ಕೂತ್ಕೊತಾ ಇದ್ರು. ನಾನು ಈ ಥರ ಅಡುಗೆ ಮಾಡಿಬಿಟ್ಟು ಅವ್ರನ್ನ ಕೊಡ್ತಾಯಿದ್ದೆ. ಅವ್ರು ಚೆನ್ನಾಗಿ ತಿಂತಾಯಿದ್ರು ಗೈಸ್ ನನ್ನ ಜೊತೆ. ಇವಾಗ ನನ್ನ ಬೈ ಸುಮ್ಮನೆ ಇರ್ತಾಯಿಲ್ಲ ಗೈಸ್, ಏನಾದರೂ ತಿರ್ಬೇಕು ಅನ್ನಿಸ್ತಾನೆ. ಚಿಪ್ಸ್ ಬೇರೆ ಇದೆ, ತಿನ್ನೋಣ ಅಂದ್ಕೊಂಡೆ, ಕಂಟ್ರೋಲ್ ಮಾಡೋಕ್ಕಾಗ್ತಿಲ್ಲ ಗೈಸ್ ನನಗೆ. ನಂಗೆ ತಿನ್ನೋದೇನಾದರೂ ನೋಡಿಬಿಟ್ರೆ ಸುಮ್ಮನೆ ಇರಲ್ಲ, ಬಾಯಿ ತಿಂತಾ ಇರಬೇಕು ಅನಿಸುತ್ತೆ. ಚಿಪ್ಸ್ ಇವಾಗ ನೋಡಿ ಕಲರ್ ಆಗ್ತಿದೆ, ಕಲರು ನೋಡಿ, ಕಲರ್ ಕಾಣಿಸ್ತದೆ ಅಲ್ವಾ. ಮೆಣಸಿನ್ಕಾಯಿ ನೋಡಿ ಎಷ್ಟೊಂದು ಹಾಕಿದ್ದೀನಿ ಯಪ್ಪ. ಮೇಲೆ ನಂಗೆ ತೆಲ್ಲ ಆಡ್ತಾ ಇದೆ, ತೆಲ್ಲ ಆಡಲಿ ನೋಡೋಣ ತಿನ್ನುವಾಗ ಹೆಂಗಿರುತ್ತೆ ಅಂತ. ಇವಾಗ ನಾನು ಮ್ಯಾಗಿನ ಎತ್ತಿ ಇದ್ರೊಳಗಡೆ ಹಾಕ್ತೀನಿ. ಹಾಕಿದ್ದೀನಿ. ಇವಾಗ ಮಸಾಲೆ ಪೌಡರ್ ಹಾಕೋಣ ಅಂತ ಗೈಸ್. ಇವಾಗ ಮ್ಯಾಗಿನ ಎತ್ತಿ ಹಾಕಿದ್ದೀನಿ, ಇನ್ನೂ ಅದು ಚೆನ್ನಾಗಿ ಕುದೀತಾ ಇದೆ. ಕುದೀಲಿ ಗೈಸ್. ಅದು ಚೆನ್ನಾಗಿ ಇದಾದ್ಮೇಲೆ ನಾನು ಅಷ್ಟೊತ್ತಿಗೆ ಕುತ್ಕೊಂಡು ಇದು ತಿಂತಾ ಇರ್ತೀನಿ ಚಿಪ್ಸ್ಗಳು. ನೀವು ತಿನ್ನಿ. ನೋಡಿ ಹೆಂಗೆ ನೋಡ್ತಾವನೆ ನನ್ನ. ನಮ್ಮ ಅಣ್ಣನ ಮಗ ಗೈಸ್, ಅವನು ನಮ್ಮ ಅಣ್ಣ ಮಗ. ಏನಾದರೂ ನಮ್ಮ ಮನೆಯಲ್ಲಿ ತೊಗೊಂಬಂದ್ರೆ ತಿನ್ನೋದು, ಬರೀ ತಿಂತಾನೆ ಇರ್ಬೇಕನ್ಸುತ್ತೆ. ಇವಳು ನೋಡ್ರಿ ಕಳ್ಳಿ ಹೆಂಗೆ ಬರ್ತಾವಳೆ ನಮ್ಮ ಮನೆಗೆ. ಫೈನಲಿ ಇವಾಗ ಮ್ಯಾಗಿ ಕಂಪ್ಲೀಟ್ ಆಗಿದೆ ನೋಡಿ ಗೈಸ್. ಮ್ಯಾಗಿ ಆಲ್ರೆಡಿ ಆಗೋಗಿದೆ ಕಂಪ್ಲೀಟ್. ನೋಡಿ ಮೆಣಸಿನ್ಕಾಯಿ ನೋಡ್ತಾ ಇದ್ದೀರಾ ಗೈಸ್, ಹೆಂಗೆ ಕಾಣಿಸ್ತಾ ಇದೆ ಮೆಣಸಿನ್ಕಾಯಿ ಬೀಜಗಳು. ಬೀಜ ತಗೊಂಡು ಹೋಗೋಣ. ನೋಡಿ ಗೈಸ್, ನಾನು ತಿನ್ನುವಾಗ ಬರೀ ಮೆಣಸಿನ್ಕಾಯಿನೇ ಬರ್ತಾ ಇದೆ, ಅಷ್ಟೊಂದು ಮೆಣಸಿನ್ಕಾಯಿ ಹಾಕಿದ್ದೀನಿ ನೋಡಿ. ಸೊ ಇವಾಗ ತಿಂತಾ ಇರೋಣ, ನೋಡೋಣ. ಬಟ್ ನಾನು ಯಾವಾಗ ಹತ್ತು ಬಿಡ್ತೀನಿ ಅಂತ ಗೊತ್ತಿಲ್ಲ. ಹೆವಿ ತುಂಬ ಅಂದರೆ ತುಂಬ ಸ್ಪೈಸಿ ಇದೆ ಗೈಸ್. ಸ್ಪೈಸಿನೂ ಇದೆ,
ಬಿಸಿನೂ ಇದೆ ಗೈಸ್ ಅಷ್ಟೇ. ಯಾರಿಗೆಲ್ಲ ಸ್ಪೈಸಿ ಇಷ್ಟ ನನಗೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಬರೇ ಬೀಜಗಳೇ ಬರ್ತಿದೆ ಬರೀ ಮೆಣಸಿನ್ಕಾಯಿ ಬೀಜ. ಗೈಸ್ ಯಾರಿಗೆಲ್ಲ ಮೆಣಸಿನ್ಕಾಯಿ ಅಂದರೆ ಇಷ್ಟ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನನಗೆ ಮೆಣಸಿನ್ಕಾಯಿ ಅಂದರೆ ತುಂಬ ಇಷ್ಟ. ವಾವ್. ಹಂಗೆ ಇದನ್ನು ತಿನ್ನೋಣ ಜೊತೆಯಲ್ಲಿ ಹಿಂಗೋ. ಚೆನ್ನಾಗಿರುತ್ತೆ ಗೈಸ್ ಕಾಂಬಿನೇಷನ್. ಇದು ತಿಂತ ಇದು ತಿನ್ನೋಣ. ಹಾ ಖಾರ ಇದೆ ಗೈಸ್ ತುಂಬ. ನಮ್ಮ ಅಣ್ಣಗೆ ಏನಾದ್ರು ಹಿಂಗೆ ಮಾಡ್ಕೊಳ್ಬೇಕು ಒಂದು ಮುಟ್ಟೋದಲ್ಲ ಗೈಸ್ ಈ ಥರ ಸ್ಪೈಸಿ ಇದ್ರೆ. ನೋಡಿ ಮೆಣಸಿನ್ಕಾಯಿ ಬೀಜ ಹೆಂಗೆ ಬರ್ತಿದೆ. ಫುಲ್ ಮೆಣಸಿನ್ಕಾಯಿ ಬಿಟ್ಟಿದ್ದೀನಲ್ಲ, ಫುಲ್ ಬೀಜ ನಾನು ಮಾಡಿದ್ದೀನಿ, ಸೊ ನಾನೇ ತಿನ್ನಬೇಕು, ಏನು ಮಾಡೋಕ್ಕಾಗಲ್ಲ. ಹೆವಿ ಸ್ಪೈಸಿ ಇದೆ. ತಿಂತ ಹಂಗೆ ಮಳೆ ಬರಬೇಕು, ಫುಲ್ಲು ಮಳೆ ಬರ್ತಾ ಇರಬೇಕು ಆಚೆ, ಬಿಸಿ ಈ ಥರ ತಿಂತಾ ಇರಬೇಕು. ಮಜಾನೇ ಬೇರೆ ಥರ ಇರುತ್ತಲ್ವಾ ಗೈಸ್. ಹೆವಿ ಸ್ಪೈಸಿ ಇದೆ. ಎಷ್ಟು ಸ್ಪೈಸಿ ತಿಂದು ನಿದ್ದೆ ಬರೋ ಥರ ಆಗ್ತಿದೆ ಗೈಸ್ ನನಗೆ. ಚೆನ್ನಾಗಿದೆ, ಎರಡು ಚೆನ್ನಾಗಿದೆ ಗೈಸ್. ಮಳೆ ಬರ್ತಾ ಇರಬೇಕು, ಥರ ಬಿಸಿ ಮ್ಯಾಗಿ ತಿಂದು ಒಂದು ಟೀ ಮಾಡಿ ಕುಡಿದ್ರೆ ಸೂಪರ್ ಗೈಸ್. ಮೆಣಸಿನ್ಕಾಯಿ ಬಿಟ್ಟು ಈ ಥರ ಒಂದ್ಸಲ ಟ್ರೈ ಮಾಡಿ ಗೈಸ್, ನಿಜ ಚೆನ್ನಾಗಿರುತ್ತೆ. ಏನೂ ಆಗಬೇಡಿ, ಜಸ್ಟ್ ಮೆಣಸಿನ್ಕಾಯಿ, ಉಪ್ಪು, ಮ್ಯಾಗಿ ಮಸಾಲ ಅಷ್ಟೇ. ನಮ್ಮಮ್ಮ ಬೈತಾ ಇರ್ತಾರೆ, ಯಾಕೆ ಹಿಂಗೆಲ್ಲ ತಿಂತೀಯಾ, ಮೆಣಸಿನ್ಕಾಯಿ ಏನಕ್ಕೆ ಅಭ್ಯಾಸ ಹಾಕೊಂಡಿದ್ದೆ ಇದೆಲ್ಲ ಅಂತ ಹೇಳ್ತಾರೆ ನಮ್ಮಮ್ಮ. ನನಗೆ ನಮ್ಮ ಅಪ್ಪ ಥರ ಅಭ್ಯಾಸ ಆಗೈತೆ. ನಮ್ಮಪ್ಪ ತಿನ್ನುವಾಗ ಏನು ಗೊತ್ತಾ, ಮೆಣಸಿನ್ಕಾಯಿ ಹುರಿದ್ಬಿಟ್ಟು ಲೆಮನ್ ಇರುತ್ತಲ್ಲ, ಲೆಮನ್ ಇಟ್ಕೊಂಡು ಬೇಳೆ ಸಾರು ಏನಾದರೂ ಮಾಡಿದಾಗ ಮೆಣಸಿನ್ಕಾಯಿ ಹಿಂಗೆ ತಿಂದು ಆಮೇಲೆ ಲೆಮನ್ ಚೆನ್ನಾಗಿ ಹಾಕಿ ಅನ್ನ ಮತ್ತು ಸಾಂಬಾರು ಚೆನ್ನಾಗಿ ಮಿಕ್ಸ್ ಮಾಡಿ ತಿಂತಾಯಿದ್ರು. ಬಸ್ ಚೆನ್ನಾಗಿದೆ. ಮ್ಯಾಗಿ ಜೊತೆ ತಿನ್ನಿ ಗೈಸ್, ಇದು ಚೆನ್ನಾಗಿರುತ್ತೆ.
ಸೊ ಗೈಸ್ ನೋಡಿದ್ರಲ್ವಾ ಮ್ಯಾಗಿ ಯಾವ ಥರ ಇತ್ತು ಅಂತ, ತುಂಬ ಸ್ಪೈಸಿ ಆಗಿತ್ತು. ಒಂದು ಸ್ವಲ್ಪ ಹೊತ್ತು ಸುಧಾರಿಸ್ಕೊಂಡು ಮತ್ತೆ ವಿಡಿಯೋ ಮಾಡೋಕ್ಕೆ ಬಂದಿದ್ದೀನಿ. ಸೊ ಗೈಸ್ ಇವತ್ತಿನ ಬ್ಲಾಗ್ ನಿಮಗೆ ಹೇಗೆ ಅನಿಸ್ತು ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ ಗೈಸ್. ಲವ್ ಯು ಗೈಸ್, ಲವ್ ಯು ಲವ್ ಯು ಲವ್ ಯು ಲವ್ ಯು ಗೈಸ್. ಬಾಯ್ ಬಾಯ್ ಬಾಯ್.